ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕಾಶ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಥರ ಕಿಂಗ್ ಅನ್ಸ್ಕೊಳ್ಳೋ ಒಂದು ಟ್ಯಾಬ್ಲೆಟ್ ಬಗ್ಗೆ ತಿಳಿಯೋಣ. ಅದು ಯಾವುದಂದರೆ ಆಸ್ಪಿರಿನ್. ನೀವು ಮೆಡಿಕಲ್ ಶಾಪ್ಗೆ ಹೋದಾಗ ಅತಿ ಹೆಚ್ಚು ಕೇಳಿಬರೋ ಹೆಸರು ಆಸ್ಪಿರಿನ್. ಇದನ್ನು ಕೇವಲ ತಲೆನೋವಿನ ಮಾತ್ರೆ ಅಂದ್ಕೊಂಡಿದ್ದೀರಾ? ನೀವು ತಪ್ಪು ಮಾಡ್ತಿದ್ದೀರಾ. ಇಂದು ನಮ್ಮ ಮಿಸ್ಟರ್ RX ಟ್ಯಾಬ್ಲೆಟ್ಸ್ ಚಾನಲ್ನಲ್ಲಿ ಈ ಒಂದು ಸಣ್ಣ ಮಾತ್ರೆ ಹೇಗೆ ಪ್ರಪಂಚವನ್ನು ಬದಲಿಸಿತು ಮತ್ತು ಇದು ಹೃದಯಾಘಾತದಿಂದ ಜನರನ್ನು ಹೇಗೆ ಉಳಿಸಿತು ಎಂಬ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ನಾನೊಬ್ಬ ಫಾರ್ಮಸಿ ಸ್ಟೂಡೆಂಟ್ ಆಗಿ ನಾವು ಇದನ್ನು ಅಸಿಟೈಲ್ ಸ್ಯಾಲಿಸೈಕ್ಲಿಕ್ ಆಸಿಡ್ ಎಂದು ಕರಿತೀವಿ. ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನಮ್ಮ ದೇಹದಲ್ಲಿ ನೋವು ಮತ್ತು ಊತ ಕಾರಣವಾಗುವ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಎಂಬ ರಾಸಾಯನಿಕ ಉತ್ಪತ್ತಿಯನ್ನು ಇದು ತಡೆಯುತ್ತದೆ. ಮುಖ್ಯವಾಗಿ ಇದು COX-1 ಮತ್ತು COX-2 ಎಂಜೈಮ್ಸ್ ಅನ್ನು ಇನ್ಹಿಬಿಟ್ ಮಾಡುತ್ತದೆ. ಅದಕ್ಕಾಗಿ ಇದನ್ನು NSAID ಅಂದರೆ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಗ್ ಗುಂಪಿಗೆ ಸೇರಿಸಲಾಗಿದೆ. ಆಸ್ಪಿರಿನ್ ಅತ್ಯಂತ ಮುಖ್ಯವಾದ ಕೆಲಸವೆಂದರೆ ಅದು ಆ್ಯಂಟಿಪ್ಲೇಟ್ಲೆಟ್ ಆಗಿ ಕಾರ್ಯನಿರ್ವಹಿಸುವುದು. ಅಂದರೆ ಇದು ರಕ್ತ ಹೆಪ್ಪುಗಟ್ಟದಂತೆ ತಡೆಯುತ್ತದೆ. ಹೃದಯಕ್ಕೆ ಹೋಗುವ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಹೃದಯಾಘಾತ ಸಂಭವಿಸುತ್ತದೆ. ಅಂತಹ ಸಮಯದಲ್ಲಿ ಕಡಿಮೆ ಪ್ರಮಾಣದ ಆಸ್ಪಿರಿನ್ ಜೀವರಕ್ಷಕವಾಗಿ ಕೆಲಸ ಮಾಡುತ್ತದೆ. ಅದಕ್ಕಾಗಿಯೇ ಇದನ್ನು ಕಾರ್ಡಿಯೋ ಪ್ರೊಟೆಕ್ಟಿವ್ ಡ್ರಗ್ ಎನ್ನಲಾಗುತ್ತದೆ. ಆದರೆ ನೆನ್ಪಿಡಿ, ಇದು ಎಲ್ರಿಗೂ ಅಲ್ಲ. ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ಹೊಟ್ಟೆಯಲ್ಲಿ ಅಲ್ಸರ್ ಆಗ್ಬೋದು. ಯಾವಾಗಲೂ ಊಟದ ನಂತರವೇ ತಗೊಳ್ಬೇಕು. ಇದು ಬಹಳ ಮುಖ್ಯ. ವೈರಲ್ ಜ್ವರ ಇರುವ 16 ವರ್ಷದೊಳಗಿನ ಮಕ್ಕಳಿಗೆ ಆಸ್ಪಿರಿನ್ ನೀಡಬೇಡಿ. ಇದು ಅವರ ಮೆದುಳು ಮತ್ತು ಲಿವರ್ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಆಪರೇಷನ್ ಆಗುವ ಮೊದಲು ಇದನ್ನು ನಿಲ್ಲಿಸಬೇಕಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫಾರ್ಮಸಿ ಮತ್ತು ಔಷಧಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮಿಸ್ಟರ್ RX ಟ್ಯಾಬ್ಲೆಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್.